ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ MVK ಹಂಟರ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಶಿವನ ಸಮುದ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಪ್ರಕೃತಿಯ ಮಡಿಲಿಗೆ ಒಂದು ರೈಡ್ ಬಂದಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ನಾವು ಶಿವನ ಸಮುದ್ರದಲ್ಲಿದ್ದೀವಿ. ಸೊ ಈ ಶಿವನ ಸಮುದ್ರ ಎಲ್ಲಿದೆ, ಯಾವ ಕಡೆ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಶಿವನ ಸಮುದ್ರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗೆ ಸೇರುತ್ತೆ. ಇದು ಬೆಂಗಳೂರಿನಿಂದ 130 ಕಿಲೋಮೀಟರ್ ಹಾಗೂ ಮೈಸೂರಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದು ಮೈಸೂರು ರೈಲ್ವೆ ಸ್ಟೇಷನ್. ಹಾಗೆ ಸ್ನೇಹಿತರೆ, ನೀವೇನಾದರೂ ಈ ಜಲಪಾತನ ವಿಸಿಟ್ ಮಾಡೋಗಿದ್ರೆ ಜುಲೈಯಿಂದ ಅಕ್ಟೋಬರ್ ಮಂತಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಮ್ಮದಿ ಬೇಕು ಅಂದರೆ ನೇಚರ್ ಅಂತಲೇ ಹೋಗ್ಬೇಕು. ಮನಸ್ಸಿಗೆ ಶಾಂತಿ ಸಿಗೋದೇ ನೇಚರ್ ಅಂತ. ಅದು ಇನ್ನೊಂದು ಹೇಳಿದ್ದಾರೆ, ಮೋಶ ಓದಿ ನೋಡು ದೇಶ ಸುತ್ತೋದು. ಮೋಶ ಅರ್ಧ ಬರ್ಧ ಓದಿದ್ದೀನಿ ಅನಿಸುತ್ತೆ, ಅದಕ್ಕೆ ದೇಶ ಸುತ್ತೋದು ಬಂದಿದ್ದೀವಿ. ಸೊ ಇದೆ ಶಿವನ ಸಮುದ್ರ. ಸೊ ನಿಮಗೆ ನೆಮ್ಮದಿ ಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಗೊತ್ತಾ? ಟ್ರಿಪ್ ಹೋಗ್ಬೇಕು. ಹುಡುಗಿ ಕೈ ಕೊಟ್ರು ಟ್ರಿಪ್ ಹೋಗ್ಬೇಕು. ಸ್ನೇಹಿತರೆ, ಈ ಶಿವನ ಸಮುದ್ರದಲ್ಲಿ ನೇಚರ್ ಹೇಗಿದೆ ಅಂದರೆ ಒಂದು ಆ ಕಡೆ ನೋಡಿ, ಎಷ್ಟು ಗ್ರೀನ್ ಆಗಿದೆ ಅಂದ್ರಲ್ಲ, ಒಂದು ರೀತಿ ತಪ್ಕೋಬೇಕು ಅನ್ಸ್ಬಿಡುತ್ತೆ ಬೆಟ್ಟಗಳನ್ನ ನೋಡ್ತಾ ಇದ್ರೆ ಅಲ್ಲ. ಹಾಗೆ ಈ ಕಡೆ ನೋಡಿ, ಶಬ್ದ ಸ್ನೇಹಿತರೆ, 1902ರಲ್ಲಿ ಮೈಸೂರು ದಿವಾನರಾದ ಶೇಷಾದ್ರಿ ಅಯ್ಯರ್ ಅವರು ಈ ಜಲಪಾತದ ಮೇಲೆ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಈ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಯು ಹರಿಯುತ್ತಿದ್ದು ಇಲ್ಲಿ 2 ಬಗೆಯ ಫಾಲ್ಸ್ಗಳನ್ನು ನೋಡ್ಬೋದು. ಒಂದು ಬಾರಾಚುಕ್ಕಿ, ಇನ್ನೊಂದು ಗಗನಚುಕ್ಕಿ ಫಾಲ್ಸ್ ಅಂತ. ವಿಶೇಷ ಏನಪ್ಪ ಅಂದರೆ, ಈ ಬಾರಾಚುಕ್ಕಿ ಫಾಲ್ಸ್ ಬಂದು ಚಾಮರಾಜನಗರ ಡಿಸ್ಟಿಕ್ಕಿಗೆ ಸೇರಿದ್ರೆ ಗಗನಚುಕ್ಕಿ ಬಂದು ಮಂಡ್ಯ ಡಿಸ್ಟಿಕ್ಕಿಗೆ ಸೇರುತ್ತೆ. ಆದ್ದರಿಂದ ಈ ಎರಡೂ ಜಲಪಾತವನ್ನು ಒಟ್ಟಿಗೆ ನೋಡೋದಕ್ಕೆ ಶಿವನ ಸಮುದ್ರ ಫಾಲ್ಸ್ ಅಂತ ಕರೀತಾರೆ. ಇನ್ನು 419 ಅಡಿ ಎತ್ತರದಿಂದ ಜಿಗಿಯುವ ಈ ಫಾಲ್ಸ್ ನಮ್ಮ ಇಂಡಿಯಾದಲ್ಲೇ ಸೆಕೆಂಡು ವೈಡೆಸ್ಟ್ ವಾಟರ್ ಫಾಲ್ಸ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ನೇಹಿತರೆ, ಇನ್ನು ಈ ಗೋಡೆಗಳ ಮೇಲೆ ತೋಬಿನಕೆರೆ ಗೋವಿಂದ್ ಅವರು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳ್ತೀನಿ ನೋಡಿ. ನಮ್ಮ ಮಾನವೀಯತೆಯನ್ನು ಎದ್ದೇಳಿಸುವಂತಹ ಒಂದು ಪ್ರಯತ್ನದಲ್ಲಿ ಮಾಡಿದ್ದಾರೆ. ಸೊ ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. ಹೆಣ್ಣೆ ಪ್ರಕೃತಿ ಹೆಣ್ಣು ಮಕ್ಕಳನ್ನು ಗೌರವಿಸಿ. ಸೊ ಹೆಣ್ಮಕ್ಳನ್ನು ಗೌರವಿಸ್ಬೋದು. ಹಾಗೆ ಸಂಕಷ್ಟ ಕಾಲದಲ್ಲಿ ಮಾನವೀಯ ಸಂಬಂಧಗಳನ್ನು ಪ್ರೀತಿಸಿ. ಸೊ ಕೊರೋನಾ ಟೈಮಲ್ಲಿ ಮಾನವತ್ವನ ಮರಿಬಾರದು ಅಂತ ಹೇಳ್ತಾರೆ. ಹಾಗೆ ಜಗತ್ತು ಪ್ರತಿಕ್ಷಣಗಳನ್ನು ನಮಗೆ ನೀಡಿದ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸೊ ಪ್ರತಿಯೊಂದು ಕ್ಷಣನೂ ನಾವು ಕರೆಕ್ಟಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಇವತ್ತು ಇರೋದಾದ್ರೂ ನಲ್ಲಿ ಹೋಗೋದು ಕಾಲು. ಹಾಗೆ ನೋಡಿ, ಇವನ್ನೆಲ್ಲ ಬರೆದಿರೋದು ತೋಬಿನಕೆರೆ ಗೋವಿಂದ್, ಪಬ್ಲಿಕ್ ಹೀರೋನ್ ಅಂತ. ಪ್ರಕೃತಿಯನ್ನು ಪ್ರೀತಿಸಿ, ನಿಸರ್ಗವೇ ದೇವರು. ಎಂಥ ಒಳ್ಳೆ ಕೊಟೇಶನ್ ಅಲ್ಲ. ನಿಸರ್ಗವೇ ದೇವರು, ಮನಃಶಾಂತಿಯ ಪ್ರಕೃತಿ. ಇದಂತೂ ನನಗೆ ಏನಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಪ್ರಕೃತಿನ ಇಷ್ಟಪಟ್ಟರೆ ಮನಃಶಾಂತಿ ತಾನಾಗಿನೇ ಬರುತ್ತೆ ಅಲ್ಲ. ಕೊನೆಯದಾಗ ಒಂದು ಮಾತು, ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಕು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಹಲೋ, ಯಾಕೆ ಹೊಲ್ಟಾಯ್ತು? ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಪ್ರಕೃತಿಯೇ ನಮಗೆ ತಾಯಿ ತಂದೆ ಇದ್ದಾಗೆ. ಅಂಥ ಪ್ರಕೃತಿನ ಯಾವತ್ತೂ ಉಳಿಸ್ಕೊಂಡು ಹೋಗ್ಬೇಕೆ ಹೊರತು ಡೆವಲಪ್ಮೆಂಟ್ ಅಂತ ಹೇಳಿ ನಾಶ ಮಾಡ್ತಾ ಹೋಗಬಾರ್ದು. ಯಾಕಂದರೆ ಪ್ರಕೃತಿಯಿಂದನೇ ಸಕಲ ಕೋಟಿ ಜೀವರಾಶಿಗಳು ಬದುಕ್ತಾ ಇರೋದು. ಇನ್ನು ಕೊನೆಯದಾಗಿ ಈ ಶಿವನ ಸಮುದ್ರ ವಾಟರ್ ಫಾಲ್ಸ್ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಟೈಮು. ಈ ಟಿ ವಿ ತೋರಿಸ್ತಾರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಅಲ್ಲಿ ಸರಿ ಇಲ್ಲ ಅಂತ, ಅವೆಲ್ಲ ತಲೆ ಕೆಡಿಸ್ಕೊಬೇಡಿ. ಡೈರೆಕ್ಟಾಗಿ ಬನ್ನಿ, ನೋಡಿ, ಸಂತೋಷ ಪಡಿ. ಮನಸ್ಸಿಗೆ ನೆಮ್ಮದಿ ಸಿಗೋವರೆಗೂ
ಮನುಷ್ಯನಿಗೆ ಮನ್ಸಿಗೆ ನೆಮ್ಮದಿ ಸಿಗ್ಬೇಕಂದ್ರೆ ಟ್ರಿಪ್ ಹೋಗ್ಬೇಕು. ಟ್ರಿಪ್ ಅಂದರೆ ಆ ಕಡೆ ಈ ಕಡೆ ಅಂತ ಅಲ್ಲ, ನೇಚರ್ಗೆ ಹತ್ರವಾಗಿ ಹೋಗ್ಬೇಕು. ಸುತ್ತಮುತ್ತ ಹಸಿರುತನ ತುಂಬಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ದಂಗೆ ಆಗುತ್ತೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ದಿಸ್ ಈಸ್ ಕೇಶವ್ ವಿಷ್ಣು ಸೈನಿಂಗ್ ಔಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ MVK Hunters.